ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು, ಬಡವರ ಬಂಧು, ದೀನದಲಿತರ ಆಶಾಕಿರಣ, ಅಭಿವೃದ್ಧಿಯ ಹರಿಕಾರರು ಆಗಿರುವ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿಯವರ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಇಂದು ಗಂಗಾವತಿ ನಗರದಲ್ಲಿ ನಗರಸಭೆಯ ಮಾಜಿ ಸದಸ್ಯರಾದ ಕಾಸಿಂ ಸಾಬ್ ಗದ್ವಾಲ್ ಹಾಗೂ ಇಕ್ಬಾಲ್ ಅನ್ಸಾರಿಯವರ ಅಭಿಮಾನಿ ಬಳಗದ ಮುಖಂಡರುಗಳ ವತಿಯಿಂದ ಗಂಗಾವತಿ ನಗರದ ಆರಾಧ್ಯ ದೈವದ ಶ್ರೀ ಚನ್ನಬಸವಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಶ್ರೀ ಗ್ರಾಮ ದೇವತೆಯಾದ ದುರ್ಗಮ್ಮ ದೇವಿ ಮತ್ತು ಶ್ರೀ ಕರ್ನೂದಾತ ದರ್ಗಾದಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ಮಾಜಿ ಸಚಿವರಾದ ಶ್ರೀ ಇಕ್ಬಾಲ್ ಅನ್ಸಾರಿಯವರ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಲಾಯಿತು. ಮಾಜಿ ಸಚಿವರಾದ ಶ್ರೀ ಇಕ್ಬಾಲ್ ಅನ್ಸಾರಿಯವರು ಇವರ ಒಂದು ಆರೋಗ್ಯ ಮತ್ತು ಕುಟುಂಬಕ್ಕನ್ನು ದೇವರು ಹೆಚ್ಚು ಆಯುಷ್ಯ ಆರೋಗ್ಯ ಕೊಟ್ಟು ಕರುಣಿಸಲಿ ಮತ್ತು ರಾಜಕೀಯವಾಗಿ ಇನ್ನೂ ಉನ್ನತೋರಕವಾಗಿ ಬೆಳೆಯಲಿ ಎಂದು ಮುಖಂಡರುಗಳು ಮತ್ತು ಇಕ್ಬಾಲ್ ಅನ್ಸಾರಿ ಅಭಿಮಾನಿ ಮುಖಂಡರುಗಳು ನಮ್ಮ ATVಯೊಂದಿಗೆ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸುವ ಮೂಲಕ ಇಕ್ಬಾಲ್ ಅನ್ಸಾರಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಬರ್ರಿ, ನೀವು ಬರ್ರಿ. ಇಲ್ಲ ಬನ್ನಿ, ಸರಿ, ಇಲ್ಲ ಬನ್ನಿ, ಅದೇ ಸರ್, ಸಾರಿ ಸಾರಿ. ಅಷ್ಟೇ ಅದು. ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಾದ ಶ್ರೀ ಮನೋಹರ್ ಸ್ವಾಮಿ ಹಿರೇಮಠ ಅವರೇ ಹಾಗೂ ಗದ್ವಾಲ್ ಸಾಬ್ ಕಾಸಿಂ ಸಾಬ್ ಗದ್ವಾಲ್ ಅವರೇ ಹಾಗೂ ನಮ್ಮ ಅಮರೇಶ್ ಗೋನಾಳ್ ಅವರೇ ಹಾಗೂ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರ ಅಭಿಮಾನಿ ಬಳಗದವರೇ, ಇವತ್ತಿನ ದಿವಸ ಇಕ್ಬಾಲ್ ಅನ್ಸಾರಿ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಚನ್ನಬಸವ ಸ್ವಾಮಿಯವರಿಗೆ ಅಭಿಷೇಕ ಮಾಡುವ ಮೂಲಕ ಹಾಗೂ ಎಲ್ಲ ಬಡಬಗ್ಗರಿಗೆ ಇಲ್ಲಿ
ಬಟ್ಟೆಗಳನ್ನು, ಆಮೇಲೆ ಅನಾಥಾಶ್ರಮಕ್ಕೆ ಊಟವನ್ನು ಕೊಡುವ ಮೂಲಕ ಹಾಗೂ ಈ ಸರ್ಕಾರಿ ದವಾಖಾನೆಗಳು ಹೆರಿಗೆ ಆದಂಥ ಹೆಣ್ಣು ಮಕ್ಕಳಿಗೆ ಹಾಲು ಬ್ರೆಡ್ಡು ಕೊಡುವುದರ ಮೂಲಕ ಆ ಭಗವಂತನಲ್ಲಿ ಈ ಅನ್ಸಾರಿ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸಲಿ ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ಚನ್ನಬಸವ ಸ್ವಾಮಿಗಳನ್ನು ಬೇಡಿಕೊಳ್ಳುವ ಮುಖಾಂತರ ಮುಂದಿನ ರಾಜಕೀಯ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಹುದ್ದೆ ಅಲಂಕರಿಸಿ ಈ ಗಂಗಾವತಿ ಜನತೆಗೆ ಸೇವೆ ಮಾಡಲು ಒಂದು ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ಆ ಭಗವಂತನಲ್ಲಿ ಬೇಡಿಕೊಳ್ಳುವ ಮೂಲಕ ನಾವು ಇವತ್ತು ಅನ್ಸಾರಿ ಸಾಹೇಬರು ಹುಟ್ಟುಹಬ್ಬ ಆಚರಿಸ್ತಾರೆ. ಅನ್ಸಾರಿ ಸಾಹೇಬರು ಮಾಜಿ ಸಚಿವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಚನ್ನಬಸವಾಮಿ ನಮ್ಮ ತಾತನಲ್ಲಿ ಇವತ್ತು ಅವ್ರದ್ದು ಅಭಿಷೇಕ ಮತ್ತು ದುರ್ಗಾದೇವಿಯಲ್ಲಿ ಅಭಿಷೇಕ ಮಾಡಿಸಿಕೊಂಡು ಇವತ್ತೇನು ಅವರು ಅನ್ಸಾರಿ ಸಾಹೇಬರು ಹುಟ್ಟುಹಬ್ಬ ನಿಮಿತ್ತ ಇವತ್ತೇನು ಅನ್ಸಾರಿ ಸಾಹೇಬರ ಎಲ್ಲರೂ ಅವರ ಬಳಗದ ಎಲ್ಲರೂ ಇವತ್ತು ಸೇರಿ ಇವತ್ತು ಹುಟ್ಟುಹಬ್ಬದ ನಿಮಿತ್ತವಾಗಿ ಕಾರ್ಯಕ್ರಮಗಳನ್ನು ಈಗಂತ ಮನೋಹರ್ ತಾತ ಹೇಳಿದ ಹಾಗೆ ಅನಾಥಾಶ್ರಮ ಇರ್ಬೋದು ಮತ್ತು ಆಸ್ಪತ್ರೆಯಲ್ಲಿರ್ಬೋದು ಇರ್ತಕ್ಕಂಥ ಇರ್ಬೋದು, ಆಮೇಲೆ ದರ್ಗಾದಲ್ಲಿರ್ಬೋದು, ಇವತ್ತು ಎಲ್ಲ ಕಾರ್ಯಕ್ರಮ. ಯಾಕಂದರೆ ಮುಂದಿನ ದಿನಮಾನದಾಗ ನಮ್ಮ ಮಾಜಿ ಸಚಿವರು ಇಕ್ಬಾಲ್ ಅನ್ಸರ್ ಅವರು ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಇನ್ನು ಮುಂದಿನ ರಾಜಕೀಯ ಇನ್ನೂ ಬೆಳೀತಕ್ಕಂಥದ್ದು ಆಗಲಿ ಅಂತೇಳಿ ಆ ಚನ್ನಬಸವನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಗಂಗಾವತಿಯ ಆರೋಗ್ಯ ದೈವ ಶ್ರೀ ಚನ್ನಬಸವ ತಾತನವರ ಇಂದು ಯುದ್ಧಗತಿಯಲ್ಲಿ ನಮ್ಮ ಗಂಗಾವತಿಯ ಹಾಗೂ ಕೊಪ್ಪಳ ಜಿಲ್ಲೆಯ ಕರ್ನಾಟಕ ರಾಜ್ಯದ ನೆಚ್ಚಿನ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ನಾವೆಲ್ಲರೂ ಇಂದು ಅನ್ಸಾರಿಯ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಕಾಸಿಂ ಸಾಹೇಬ್ ಗರ್ವಾಲ್ ಹಾಗೂ ಅಂಬರೀಷ್ ಗೌಡ, ಸಂಗನಗೌಡ ಪಾಟೀಲ್ ಎಲ್ಲ ಸೈನಿಕರೆಲ್ಲ ಮುಖಂಡರ ನೇತೃತ್ವದಲ್ಲಿ ಇಂದು ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ಶ್ರೀ ಚನ್ನಬಸವ ಸ್ವಾಮಿ ಗದ್ದಿಗೆಯಲ್ಲಿ ಅಭಿಷೇಕ ಮಾಡುವ ಮೂಲಕ ಚಾಲನೆ ಕೊಟ್ಟು, ತದನಂತರ ಅಷ್ಟೋಕ್ತಿ ಜೊತೆಗೆ ಶ್ರೀ ಚನ್ನಬಸವ ತಾತ ಶಿವಗಳ ಆಶೀರ್ವಾದ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿಗೆ ಆ ತಾತನನ್ನು ನೀಡಿ ಅವರಿಗೆ ಆರೋಗ್ಯ, ಐಶ್ವರ್ಯ, ಸಕಲ ಐಶ್ವರ್ಯ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಸಿಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಇದರ ಅಂಗವಾಗಿ ಇವತ್ತು ಗಂಗಾವತಿ ಕ್ಷೇತ್ರದಾದ್ಯಂತ ಹಾಗೂ ಕೊಪ್ಪಳ ಜಿಲ್ಲೆಯಾದ್ಯಂತ ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ಅನ್ಸಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೂ ಅವರ ಕುಟುಂಬದವರಿಗೂ ಅತಿ ಸಂತೋಷ ಹಾಗೂ ಭವಿಷ್ಯಪೂರ್ವವಾಗಿ ದೊರಕಲೆಂದು ಆ ಭಗವಂತನ ಪ್ರಾರ್ಥನೆ. ತದನಂತರ ನಾವು ತಾಯಿ ದುರ್ಗಮ್ಮ ದೇವಿಯಲ್ಲಿ ಅಭಿಷೇಕ ಹಾಗೂ ಮಹಾಮಂಗಳಾರತಿ ಜೊತೆಗೆ ಕರ್ನೂಲ್ ಬಾಬಾ ದರ್ಗಾದಲ್ಲಿ ಸಹ ನಾವು ಪೂಜೆಯನ್ನು ನಾವು ನೆರವೇರಿಸಿಕೊಂಡು ಪಾತಿಯ ನಡೆಸಿಕೊಂಡು ತದನಂತರ ನಾವು ನಮ್ಮ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕಾಸಿಂ ಸಾಬ್ ನೇತೃತ್ವ ಗದ್ವಾಲ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಕೊಂಡು ಅಲ್ಲಿ ಅನಾಥಾಶ್ರಮಕ್ಕೆ ಊಟ ಉಪಚಾರದ ವ್ಯವಸ್ಥೆಯನ್ನು ಮಾಡಿ ತದನಂತರ ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆಯಲ್ಲಿ, ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ಬಡ ರೋಗಿಗಳಿಗೂ ಹಣ್ಣು, ಹಂಪಲ, ಹಾಲು, ಬ್ರೆಡ್ಡು ವಿತರಿಸುವ ಮೂಲಕ ಗಂಗಾವತಿ ಕ್ಷೇತ್ರ ಜನತೆಗೆ ನಮ್ಮ ನೆಚ್ಚಿನ ನಾಯಕರಂಥ ಇಕ್ಬಾಲ್ ಅನ್ಸಾರಿಗೆ ಎಲ್ಲರ ಆಶೀರ್ವಾದ ಸದಾ ಇರಲೆಂದು ಬಯಸುತ್ತಾ, ಮತ್ತು ನಾವು ಮಧ್ಯಾಹ್ನದ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಸಹ ನಾವು ಅಲ್ಲಿ ಅನಾಥಾಶ್ರಮ ಬೆಳಗಿನ ಟಿಫನ್ ವ್ಯವಸ್ಥೆ ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ನಾವು ಅಂಗವಿಕಲರಿಗೂ ಹಾಗೂ ವೃದ್ಧಾಶ್ರಮಗಳು, ಬಡ ಜನರಿಗೂ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಕಾರಣ ತಾವೆಲ್ಲರೂ ನಮ್ಮ ಗಂಗಾವತಿ ಕ್ಷೇತ್ರ ಜನತೆ ತಾವೆಲ್ಲರೂ ನಮ್ಮ ನೆಚ್ಚಿನ ನಾಯಕರಾದ ಇಕ್ಬಾಲ್ ಅನ್ಸಾರಿಗೆ ಆರೋಗ್ಯ ಕೊಡಲೆಂದು ಆಶೀರ್ವಾದ ಮಾಡಬೇಕಾಗಿ ತಮ್ಮೆಲ್ಲರಿಗೂ ಸವಿನಯ ಪ್ರಾರ್ಥನೆ. ಮತ್ತೊಮ್ಮೆ ಇಕ್ಬಾಲ್ ಅನ್ಸಾರಿ ಅವರಿಗೆ ಆ ಚನ್ನಬಸವ ತಾತ ಆಯುರಾರೋಗ್ಯ ನೀಡುವಂತೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಅಭಿವೃದ್ಧಿಯ ಹರಿಕಾರರು, ಬಡವರ ಬಂಧು, ಬಡವರ ಪಾಲಿನ ಆಶಾಕಿರಣ, ಸರ್ವ ಸಮಾಜಗಳ ಹಿತಚಿಂತಕರು, ಸರ್ವ ಜನಾಂಗಣವನ್ನು ಸಮತೋಲನವಾಗಿ ನೋಡ್ತಕ್ಕಂತಹ ಧೀಮಂತ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತ ಈ ದಿನ ಕಾಂಗ್ರೆಸ್ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿ ಬಂಧುಗಳು ಎಲ್ಲರೂ ಸೇರಿಕೊಂಡು ಈ ದಿನ ಗಂಗಾವತಿಯ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀ ಗುರು ಚನ್ನಬಸವ ತಾತನವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಅಭಿಷೇಕ ಮತ್ತು ಮಂಗಳಾರತಿ, ಅದೇ ರೀತಿಯಾಗಿ ಗಂಗಾವತಿ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ದುರ್ಗಮ್ಮ ದೇವಿಯವರ ಸನ್ನಿಧಿಯಲ್ಲಿ ಅವರ ಹೆಸರಿನ ಮೇಲೆ ಪೂಜಾ ಕಾರ್ಯಕ್ರಮಗಳು ಮತ್ತು ಅಭಿಷೇಕವನ್ನು ಮಾಡಿ ಇವತ್ತು ಇಡೀ ದಿವಸ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಮೊಟ್ಟ ಮೊದಲನೇದಾಗಿ ಗಂಗಾವತಿಯ ಕಂಪ್ಲಿ ರಸ್ತೆ ಮಧ್ಯದಲ್ಲಿರ್ತಕ್ಕಂಥ ನವಜೀವನ ವೃದ್ಧಾಶ್ರಮದಲ್ಲಿ ಅಲ್ಲಿ ಇರ್ತಕ್ಕಂಥ
ವೃದ್ಧಾಶ್ರಮದ ವೃದ್ಧರಿಗೆ ಬೆಳಗಿನ ಉಪಹಾರ ಸೇವೆಯನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಲಾಗಿದೆ. ಅದೇ ರೀತಿಯಾಗಿ ತಹಶೀಲ್ ಆಫೀಸ್ ಹತ್ತಿರ ಇರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹೆರಿಗೆ ಆಸ್ಪತ್ರೆಯಲ್ಲೂ ಕೂಡ ಅಲ್ಲಿರ್ತಕ್ಕಂಥ ತಾಯಂದಿರಿಗೆ, ಸಹೋದರಿಯರಿಗೆ ಹಾಲು, ಬ್ರೆಡ್ಡು, ಹಣ್ಣು ವಿತರಣೆ ಮಾಡುವ ಜೊತೆಗೆ ಗಂಗಾವತಿಯ ಉಪವಿಭಾಗ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಹಾಲು, ಬ್ರೆಡ್ಡು, ಹಣ್ಣು ವಿತರಿಸುವ ಸೇವೆಯನ್ನು ಮಾಡಿ ಇನ್ನೂ ಅನೇಕ ಹಲವಾರು ಕಾರ್ಯಕ್ರಮಗಳನ್ನು ಈ ದಿನ ಆಯೋಜನೆ ಮಾಡಲಾಗಿದೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಯಕರುಗಳಿಗೆ ಆ ದೇವರು ಆಶೀರ್ವದಿಸಲಿ, ಆ ಜನರ ಆಶೀರ್ವಾದ ಇರಲಿ, ಮುಂದೆ ಎಲ್ಲ ಜನಾಂಗಗಳ ಸೇವೆ ಮಾಡುವಂಥ ದೇವರು ಅವರಿಗೆ ಅವಕಾಶ ಮಾಡಿಕೊಳ್ಳಿ, ಉತ್ತಮ ಆರೋಗ್ಯವನ್ನು ಅವ್ರಿಗೆ ಒದಗಿಸಿಕೊಡಲಿ ಅಂತಂದು ಎಲ್ಲರ ವತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಅವರಿಗೆ ಮತ್ತೊಮ್ಮೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು, ಅಭಿಮಾನಿಗಳಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಧನ್ಯವಾದ. ನಮ್ಮ ಮಾಜಿ ಸಚಿವರಾದ ಜನಪ್ರಿಯ ಮಾಜಿ ಸಚಿವರಾದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಇಕ್ಬಾಲ್ ಅನ್ಸಾರಿ ಸಾಹೇಬರ ಹುಟ್ಟುಹಬ್ಬ. ಈ ದಿವಸ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಹೆಂಗಿದೆ ಅಂದರೆ ಹುಟ್ಟಿದಬ್ಬ, ಇಕ್ಬಾಲ್ ಅನ್ಸಾರಿ ಅವರ ಹುಟ್ಟಿದಬ್ಬ ಒಂಥರ ಹಬ್ಬದ ವಾತಾವರಣನೇ ಇದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿವಸ ನಾವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ತಾತನ ಮಠದಲ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ದೀವಿ. ಆಮೇಲೆ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ನಮ್ಮ ಕರ್ನೂಲ್ ಸಾಹೇಬ್ ದರ್ಗಾ ಹತ್ರ ಬಂದು ನಾವು ಫಾತ್ಯಾ ಮಾಡ್ಕೊಂಡು ಅವರಿಗೆ ಆಶೀರ್ವದಿಸಿ ಕೇಳ್ಕೊಂಡು ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ ದೇವ್ರ ಹತ್ರ ಆಶೀರ್ವಾದ ಕೇಳ್ಕೊಂಡು ಬಂದಿದ್ದೀವಿ. ಈ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಅದ್ಧೂರಿಯಿಂದ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಇಕ್ಬಾಲ್ ಅನ್ಸಾರಿ ಅವರು ಹೇಳಿದರು, ದುಡ್ಡು ವೇಸ್ಟ್ ಮಾಡ್ಕೋಬೇಡ್ರಿ, ಯಾವುದೇ ಕಾರಣಕ್ಕೂ ವೇಸ್ಟ್ ಖರ್ಚು ಮಾಡೋಕ್ಕೆ ಹೋಗ್ಬೇಡ್ರಿ, ನೀವು ಮಾಡೋದಿದ್ದರೆ ನಮ್ಮ ಮೇಲೆ ಅಭಿಮಾನ ಇದ್ದರೆ ಬಡವರಿಗೆ ಊಟ ಹಾಕಿರಿ, ಹಸ್ತರಿಗೆ ಊಟ ಕೊಡ್ರಿ, ಬಟ್ಟೆ ಕೊಡ್ರಿ, ಅದು ಮಾಡಿ ಅಂತ ಮಾಡಿ ನಮ್ಗೆ ಆಶೀರ್ವಾದ ಮಾಡಿರಿ, ಹೊರತಾಗಿ ನೀವು ಬ್ಯಾನರ್ ಹಾಕಿ ಅದುರಾಗಿ ಮಾಡಿ ಮಾಡಬೇಡ್ರಿ, ಯಾವ ಬ್ಯಾನರ್ ಹಾಕ್ಬೇಡಿ ಅಂತ ಅವರು ಹೇಳಿದರು. ಆದರೂ ಅಭಿಮಾನಿಗಳು ತಮ್ಮ ಸಂತೋಷಕ್ಕೋಸ್ಕರ ಊರು ತುಂಬ ಬ್ಯಾನರ್ ಹಾಕಿದ್ದಾರೆ. ಅವರು ಬ್ಯಾಡ ಅಂದರೂ ಸಹ ಅವರ ಅಭಿಮಾನಕ್ಕೆ, ಅವರ ಸಂತೋಷಕ್ಕೆ ಊರು ತುಂಬ ಬ್ಯಾನರ್ ಹಾಕಿದ್ದಾರೆ. ಅದೇ ಥರ ಅಭಿಮಾನ ಅವ್ರ ಹತ್ರ ಇರಲಿ, ಜನರ ಹತ್ರ, ದೇವ್ರ ಹತ್ರ ಇರಲಿ ಅಂತೇಳಿ, ಆಶೀರ್ವಾದ ಇರಲಿ ಅಂತೇಳಿ ನಾನು ದೇವ್ರ ಹತ್ರ ಕಳೆಯಿಂದ ಕೇಳ್ಕೊಂತ ಅವರು ಇದೇ ಥರ ಜನ ಸೇವೆ ಮಾಡಲು ಮುಂದಾದರೂ ಅವರು ಸಚಿವರಾಗಿ ಮುಂದೆ ಎಲ್ಲ ಜನ ಸೇವೆ ಮಾಡೋಕೆ ಅಲ್ಲಾ ಹತ್ರ ನಾವು ಕಳಕಳಿಯಿಂದ ಬೇಡ್ಕೊತ ಇದ್ದೀವಿ. ನಮಸ್ಕಾರ. ನಮ್ಮ ಮಾಜಿ ಮಿನಿಸ್ಟರ್ ಇಕ್ಬಾಲ್ ಅನ್ಸಾರಿ ಸಾಹೇಬರ ಹುಟ್ಟುಹಬ್ಬದ ಎಲ್ಲ ಶುಭಾಶಯಗಳು. ಅದೇ ಥರ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವಕರು ಎಲ್ಲರೂ ಸೇರಿ ಇವತ್ತು ನಮ್ಮ ಇಕ್ಬಾಲ್ ಅನ್ಸಾರಿ ಹಬ್ಬದ ಹುಟ್ಟುಹಬ್ಬದ ಎಲ್ಲರೂ ಸೇರಿ ಇವತ್ತು ದರ್ಗಕ್ಕೆ ಕರ್ನೂಲ್ ಸಾಹೇಬ್ ದರ್ಗಕ್ಕೆ ಬಂದು ಇವತ್ತು ನಮ್ಮ ಸಾಬ್ರಿಗೆ ಇನ್ನೂ ಮುಂದೆ ಇದು ಆಶೀರ್ವಾದ ಮಾಡಿ ಮುಂದೆ ಬೆಳೀಲಿ ಅಂತ ನಾವೆಲ್ಲರೂ ಬೇಡ್ಕೊಂಡು ಶುಭ ಕೋರ್ತೀನಿ. ಇಕ್ಬಾಲ್ ಅನ್ಸಾರಿ ಹುಟ್ಟುಹಬ್ಬ ಎಲ್ಲರೂ